ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಇವತ್ತು ಒಂದು ಹೊಸ ಚಾಪ್ಟರ್ಗೆ ಹೋಗೋಣ. ಹೊಸ ಚಾಪ್ಟ್ರು ಯಾವುದು ಅಂತೀರಾ? ಮಹಾಡ್ ಕೆರೆಯ ಪ್ರಸಂಗ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಮಹಾಡ್ ಕೆರೆಯ ಪ್ರಸಂಗ, ಈ ಒಂದು ಲೇಖನವನ್ನು ನಾವು ಇವತ್ತಿನ ದಿನ ನೋಡ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಮಹಾಡ್ ಕೆರೆಯ ಪ್ರಸಂಗ ಅಂತ ಹೇಳಿದ್ರೆ ಇದೊಂದು ಐತಿಹಾಸಿಕ ಹಿನ್ನೆಲೆಯುಳ್ಳಂಥ ಒಂದು ಕೆರೆ. ಈ ಕೆರೆಯ ಪ್ರಸಂಗವನ್ನು ನಾವು ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅದರ ವಿಚಾರವನ್ನು ಗಂಭೀರವಾಗಿ ನೋಡಬೇಕಾಗತ್ತೆ. ಒಂದು ಕೆರೆ ಐತಿಹಾಸಿಕವಾಗಿ ಆಗಿದೆ ಅನ್ನೋದಾದರೆ, ಬಹಳ ಹಿಂದೆ ನೀವು ಜಾನಪದ ಕಥೆಗಳನ್ನು ಕೇಳ್ತಾ ಇದ್ರಿ, ಕೆರೆಗೆ ಹಾರ, ಈ ಥರದ ಕಥೆಗಳನ್ನು ಕೇಳ್ತಾ ಇದ್ರಿ. ಆದರೆ ಈ ಒಂದು ಮಹಾಡ್ ಕೆರೆಯ ಪ್ರಸಂಗ ಅಂತ ನಾವೇನು ಕರಿತಾ ಇದ್ದೀವೋ, ಈ ಕೆರೆ ಐತಿಹಾಸಿಕವಾಗಿ ಗುರುತಿಸಿಕೊಂಡಿದೆ ಅಂದರೆ ಒಂದು ಭಿನ್ನವಾದಂತಹ ಸಾಮಾಜಿಕ ಹೋರಾಟದಲ್ಲಿ ಗುರುತಿಸಿಕೊಂಡಿದೆ. ಮನುಷ್ಯ ಅಂತಕ್ಕಂಥವನು ತನ್ನ ಸಾಮಾಜಿಕ ಸ್ಥಿರತೆಗೆ ಹೋರಾಡ್ತಾನೆ ಇರ್ತಾನೆ. ಇತಿಹಾಸ ಅದರ ಮೇಲೆ ಕೂಡ ಕಟ್ಕೊಂಡಿದೆ. ಇದನ್ನು ನೋಡುವಾಗ ನಾವು ಮಹಾಡ್ ಕೆರೆಯ ಪ್ರಸಂಗವು ಕೂಡ ಐತಿಹಾಸಿಕವಾಗಿ ನಮ್ಮ ಮುಂದೆ ಬಂದು ನಿಂತಿದೆ ಅಂದರೆ ಏನೋ ಒಂದು ವಿಚಾರ ಇದೆ ಅಲ್ಲಿ. ಆದರೆ ಈ ಮಹಾಡ್ ಕೆರೆ ಅನ್ನೋದು ಎಲ್ಲಿದೆ, ಇದರ ಹಿನ್ನೆಲೆ ಏನು ಅನ್ನೋದನ್ನು ಮೊದಲು ನಾವು ಸಣ್ಣದಾಗಿ ತಿಳ್ಕೊಂಡ್ರೆ ಆನಂತರದಲ್ಲಿ ಆ ಕೆರೆಯ ಪ್ರಸಂಗವೇನು ಅಂತಕ್ಕಂಥದ್ದನ್ನು ತಿಳ್ಕೊಬೋದು. ಹಾಗೆ ನೋಡುವಾಗ ನೀವು ಮಹಾರಾಷ್ಟ್ರ ಮುಂಬೈ ಕೇಳಿದಿರಲ್ಲ. ಈ ಮಹಾರಾಷ್ಟ್ರದ ಮುಂಬೈ ನಗರ ಏನಿದೆ, ಈ ನಗರದಿಂದ ನೀವು ಮಹಾಡ್ ಕೆರೆಯನ್ನು ತಲುಪಬೇಕು ಅಂತ ಹೇಳಿದ್ರೆ ರಾಯಗಢವನ್ನು ದಾಟಿ ಹೋಗ್ಬೇಕಾಗತ್ತೆ. ಅಂದರೆ ಮಹಾರಾಷ್ಟ್ರದ ಏನು ರಾಯಗಢ ಜಿಲ್ಲೆ ಇದೆಯಾ, ಆ ಜಿಲ್ಲೆಯಿಂದ ಸುಮಾರು 24 ಕಿಲೋಮೀಟರ್ ನೀವು ಹೋದರೆ ಈ ಮಹಾಡ್ ಕೆರೆ ಅಂತಕ್ಕಂಥದ್ದು ನಮ್ಗೆ ಸಿಗುತ್ತೆ. ಇವತ್ತಿನ ದಿನ ಮಹಾಡ್ ಕೆರೆ ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಪ್ರದೇಶವಾಗಿ ಹೆಚ್ಚು ಜನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಏನಿದರ ಇತಿಹಾಸ, ಏನಿದೆ ಇಷ್ಟು ಇದರ ಮಹತ್ವ ನೋಡೋಕೆ ಹೋಗ್ತಿದ್ದಾರೆ. ನೀವೇನಾದರೂ ಮುಂಬೈಯಿಂದ ಹೋದರೆ ಸುಮಾರು 175 ಕಿಲೋಮೀಟರ್ ಹೋಗಬೇಕಾಗತ್ತೆ. 175 ಕಿಲೋಮೀಟರ್ ಮುಂಬೈ. ಮತ್ತೆ ರಾಯಗಢ ಜಿಲ್ಲೆಯಿಂದ ಹೋದರೆ 24 ಕಿಲೋಮೀಟರ್. ಈ ಒಂದು ಮಹಾಡ್ ಕೆರೆ ಒಂದು ಐತಿಹಾಸಿಕವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳಿದ್ರೆ 1927 ಮಾರ್ಚಿಯನ್ನು ನೋಡಬೇಕಾಗತ್ತೆ ನಾವು. ಮಾರ್ಚಿಯ ಸುಮಾರು 19-20ರಲ್ಲಿ ನಡೆದ ಘಟನೆಗಳೇನಿದ್ದಾವೆ, ಆ ಘಟನೆ 1927 ಮಾರ್ಚ್ 19-20ರ ಘಟನೆಗಳೇನಿದ್ದಾವೆ, ಇತಿಹಾಸದ ಪುಟಗಳಲ್ಲಿ ಬರ್ಕೊಂಡಿದ್ದಾವೆ. ಅವನ್ನ ನಾವು ನೋಡ್ತಾ ಈ ಮಹಾಡ್ ಕೆರೆಯ ವಿಚಾರವನ್ನು ನಾವು ತಿಳ್ಕೋಬೇಕಾಗಿದೆ. ಸಮಾಜದಲ್ಲಿ ಕುರಿ, ಕೋಳಿ, ಹಂದಿ, ನಾಯಿ, ಹಸು, ಎಮ್ಮೆ, ಕೀಟಗಳು, ಪಕ್ಷಿಗಳು ಎಲ್ಲವೂ ಕೂಡ ಮಹಾಡ್ ಕೆರೆಯ ನೀರನ್ನು ಕುಡಿಯಬಹುದಿತ್ತಂತೆ. ಆದರೆ ಮಹಾರಾಷ್ಟ್ರದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿದಂಥ ದಲಿತ ಜನರೇನಿದ್ದಾರೆ, ಅವರು ಮಹಾಡ್ ಕೆರೆಯ ನೀರನ್ನು ಕುಡಿಯೋದಿರಲಿ, ಮುಟ್ಟುವುದಕ್ಕೂ ಸಾಧ್ಯವಿರಲಿಲ್ಲವಂತೆ. ಆದರೆ ಇವತ್ತಿಗೆ ಮಹಾಡ್ ಕೆರೆಯ ನೀರನ್ನು ಪ್ರತಿಯೊಬ್ಬರು ಬಳಸುವಂತಾಗಿದೆ. ಇದಕ್ಕೆ ಮುಖ್ಯ ಕಾರಣ ಈ ಮಹಾಡ್ ಕೆರೆಯ ಪ್ರಸಂಗನೇ. ಅದರ ನೇತಾರರೇ ಆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರೇ. ಆ ಹಿನ್ನೆಲೆಯಲ್ಲಿ ಮಹಾಡ್ ಕೆರೆಯ ಪ್ರಸಂಗ ಒಂದು ಅದ್ಭುತವಾದ ಘಟನೆಯನ್ನು ಹೊಂದಿದೆ. ಆ ಘಟನೆಯನ್ನೇ ನಾನು
ನಿಮಗೆ ವಿವರವಾಗಿ ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಸ್ವಾಭಿಮಾನವೆಂಬ ಸೂರ್ಯ ಆಕಾಶದಲ್ಲಿ ಮೂಡಿದ್ದ. ದಮನದ ಸಂಕೇತಗಳಂತಿದ್ದ ಮೋಡಗಳು ಚೆದುರಿ ಹೋಗಿದ್ದವು. ನಿಮ್ನ ವರ್ಗಗಳು ಆತ್ಮಗೌರವದಿಂದ ತಲೆ ಎತ್ತಿ ನಿಂತಿದ್ದವು. ಅಂಬೇಡ್ಕರ್ ಹೊಸದಾದ ಮಹಾನ್ ಕಾರ್ಯಕ್ರಮವೊಂದನ್ನು ರೂಪಿಸಿದ್ದು ಆ ಸಂದರ್ಭದಲ್ಲಿಯೇ. ಮುಂಬೈ ಶಾಸನ ಸಭೆ 1923 ಹಾಗೂ 1926ರಲ್ಲಿ 2 ಬಾರಿಯೂ ಒಂದು ನಿರ್ಣಯವನ್ನು ಪಾಸು ಮಾಡಿತ್ತು. ಅದಕ್ಕೆ ಬೋಲೆ ನಿರ್ಣಯ ಎಂಬುದಾಗಿಯೂ ಕೂಡ ಕರೆಯಲಾಗಿತ್ತು. ಆ ಬೋಲೆ ನಿರ್ಣಯ ಅಂತಕ್ಕಂಥದ್ದು ಕೇವಲ ಕಾಗದ ಮೇಲೆ ಉಳಿದು ಅಸ್ಪೃಶ್ಯತೆ ಹಾಗೆಯೇ ಮುಂದುವರಿದಿತ್ತು. ಮಹಾಡ್ ಪುರಸಭೆ ಒಂದು ಆದೇಶವನ್ನು ಹೊರಡಿಸಿತ್ತು. ಆ ಆದೇಶವೂ ಕೂಡ ಕಾರ್ಯಗತವಾಗಿರಲಿಲ್ಲ. ಚೌಡಾರ್ ಕೆರೆಗೆ ಪ್ರವೇಶ ದೊರಕದಿದ್ದುದಕ್ಕೆ ಕಾರಣ ಏನು ಎಂಬುದನ್ನು ನೋಡಿದಾಗ ಸವರ್ಣೀಯ ಹಿಂದೂಗಳ ಪ್ರಬಲ ವಿರೋಧವೇ ಆಗಿದ್ದಿತು. ಇಂಥ ಒಂದು ಸಂದರ್ಭದಲ್ಲಿ ಕೊಲಾಬಾ ಜಿಲ್ಲೆ ನಿಮ್ನ ವರ್ಗಗಳ ಸಂಘ ಮಹಾಡ್ನಲ್ಲಿ ಒಂದು ಸಮಾವೇಶವನ್ನು ನಡೆಸಲು ನಿರ್ಧರಿಸಿತ್ತು. 1927 ಮಾರ್ಚ್ 19 ಮತ್ತು 20ರಂದು ಈ ಸಮಾವೇಶ ನಡೆಯಬೇಕೆಂದು ಚಿಂತಿಸಲಾಗಿತ್ತು. ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಮಾವೇಶದ ಮುಖ್ಯ ಅತಿಥಿಗಳಾಗಿದ್ದರು. ಸುರೇಂದ್ರನಾಥ್ ಟಿಪ್ನಿಸ್, ಸುಬೇದಾರ್ ಸಾವರ್ಕರ್, ಅನಂತರಾವ್ ಚಿತ್ರೆ ಮುಂತಾದವರು ಇಂಥ ಸಮಾವೇಶವನ್ನು ಅಚ್ಚುಕಟ್ಟಾಗಿ ನಡೆಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಎಲ್ಲ ನಿಮ್ನ ವರ್ಗಗಳ ನಾಯಕರು ಸಕ್ರಿಯವಾಗಿ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದರು. ತಿಂಗಳುಗಳ ಕಾಲ ಇಡೀ ರಾಯಗಢ ಜಿಲ್ಲೆಯಲ್ಲಿ ಸುತ್ತಿ ಪ್ರವಾಸ ಮಾಡಿ ಈ ಸಮಾವೇಶದ ಅತ್ಯಂತ ಮಹತ್ವಗಳನ್ನು ನಿಮ್ನ ವರ್ಗಗಳಿಗೆ ಮನದಟ್ಟು ಮಾಡಿಕೊಟ್ಟಿದ್ದರು. ಇದರಿಂದಾಗಿ 15 ವರ್ಷದ ಹೈದರುಗಳು, 70ರ ವೃದ್ಧರುಗಳು ಮೊದಲುಗೊಂಡು ಸಹಸ್ರಾರು ಜನರು ತಮ್ಮ ಬುತ್ತಿಗಳನ್ನು ಗಂಟುಗಳನ್ನು ಕಟ್ಟಿಕೊಂಡು ಮಹಾಡ್ಗೆ ಬಂದು ಬಿಟ್ಟರು. ಕೇವಲ ಮಹಾಡ್ ಅಲ್ಲ, ಕೇವಲ ರಾಯಗಢ ಅಲ್ಲ, ಮಹಾರಾಷ್ಟ್ರದ ಮೂಲೆ ಮೂಲೆಗಳಿಂದ, ಗುಜರಾತಿನ ಮೂಲೆ ಮೂಲೆಗಳಿಂದ ನಿಮ್ನ ವರ್ಗಗಳ ಜನರ ಸಂಖ್ಯೆ ಹರಿದು ಬಂತು. ಸಾಗರ ಹರಿದು ಬರುತ್ತಿತ್ತು. ಸುಮಾರು 10,000 ಜನರ ಗಡಿಯನ್ನು ದಾಟಿತ್ತು ಆ ಸಮಾವೇಶ. ಇದೊಂದು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಸಿದ್ಧತೆಯನ್ನು ಮಾಡಿದಂಥ ಸಮಾವೇಶವಾಗಿದ್ದಿತು. ಇತಿಹಾಸದ ಪುಟಗಳಲ್ಲಿ ಸೇರಬೇಕು ಎಂಬ ಒಂದು ಮಹತ್ವದ ನಿರ್ಣಯವನ್ನು ಹೊಂದಿದಂತಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲ ಸಕಲ ಸಿದ್ಧತೆಗಳು ನಡೆದು
ಸಹಸ್ರಾರು ಜನರು ಬಂದು ಮಹಡನ್ನು ಸೇರಿದರು. ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಈ ಸಮಾವೇಶದಲ್ಲಿ ನೀರಿನ ಕೊರತೆ ಹೆಚ್ಚು ಬರುತ್ತದೆ ಎಂಬುದನ್ನು ಅರಿತಂತಹ ನಾಯಕರು ಸವರ್ಣೀಯರಿಂದ ನೀರನ್ನು ಖರೀದಿಸಿಟ್ಟು ಸಮಾವೇಶಕ್ಕೆ ಬಂದಂಥ ಪ್ರತಿನಿಧಿಗಳಿಗೆ ಒದಗಿಸಿದರು. ಸಮಾವೇಶದ ಅಧ್ಯಕ್ಷ ಸ್ಥಾನದಿಂದ ಅಂಬೇಡ್ಕರ್ ತಮ್ಮ ಭಾಷಣವನ್ನು ಹೀಗೆ ಮುಂದುವರಿಸಿದರು. ಅರೆಬಟ್ಟೆ ಧರಿಸಿದ, ಹಳ್ಳಿಗಾಡಿನಿಂದ ಬಂದ ನಿಮ್ನ ವರ್ಗಗಳ ಪುರುಷ ಮಹಿಳೆಯರನ್ನು ಉದ್ದೇಶಿಸಿ ಅತ್ಯಂತ ಸರಳವಾಗಿ ಮುಂದುವರಿಸುತ್ತಾ ಹೋದರು. ತಮ್ಮ ಮಾತುಗಳಲ್ಲಿ ಅತ್ಯಂತ ವಿನಯತೆ, ಹೃತ್ಪೂರ್ವಕವಾದಂಥ ಭಾವ, ಹೋರಾಟದ ಧ್ವನಿ ಎದ್ದು ಕಾಣುತ್ತಿತ್ತು. ಹೋರಾಟದ ಕಾವು ಅವರ ಮಾತುಗಳಲ್ಲಿ ಮೂಡಿಬರುತ್ತಿದ್ದವು. ಅವು ಸುತ್ತಮುತ್ತಲ ಬೆಟ್ಟ ಗುಡ್ಡಗಳಲ್ಲಿ ಮಾರ್ದನಿಸತೊಡಗಿದವು. ಇಂಥ ಮಾತುಗಳು ಆ ಕಾಲಘಟ್ಟದಲ್ಲಿ ಹಳ್ಳಿ ಪಟ್ಟಣಗಳು ಎನ್ನದೆ ತಲುಪಿದವು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ ಮಾತುಗಳ ಜೊತೆಯಲ್ಲಿ ಸೇನೆಗೆ ಸಂಬಂಧಿಸಿದ ಮಾತು ಕೂಡ ಬಂತು. ಮಿಲಿಟರಿಯಲ್ಲಿ ಭರ್ತಿಯಾಗುವ ಹುದ್ದೆಗಳಲ್ಲಿ, ಸೈನಿಕ ಹುದ್ದೆಗಳಲ್ಲಿ ನಿಮ್ನ ವರ್ಗದವರನ್ನು, ಅಂದರೆ ದಲಿತ ವರ್ಗದವರನ್ನು ಸೇರಿಸಿಕೊಳ್ಳಬಾರದು ಎಂಬಂತಹ ವಿಚಾರಗಳು ಪ್ರಸ್ತಾಪವಾದವು. ನಿಮ್ನ ವರ್ಗದವರು ಹೆಚ್ಚು ಧೈರ್ಯಶಾಲಿಗಳು, ಕೆಚ್ಚು ಉಳ್ಳವರು, ಪ್ರತಿಭೆ ಉಳ್ಳವರು ಎಂಬುದನ್ನು ಸಾಬೀತುಪಡಿಸಿದ್ದರೂ ಮಿಲಿಟರಿ ಸೇನೆಯಲ್ಲಿ ಅವಕಾಶಗಳು ವಂಚಿತರಾಗುತ್ತಿದ್ದರು. ಮಿಲಿಟರಿ ಕ್ಯಾಂಪಸ್ ಶಾಲೆಗಳಲ್ಲಿ ಅಸ್ಪೃಶ್ಯರು ಮಿಲಿಟರಿ ಶಾಲೆಗಳ ಮುಖ್ಯಸ್ಥರಾಗಿದ್ದರು. ಮಿಲಿಟರಿ ಕ್ಯಾಂಪಸ್ ಶಾಲೆಗಳಲ್ಲಿ ಅಸ್ಪೃಶ್ಯರ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕುತ್ತಿತ್ತು. ಅಸ್ಪೃಶ್ಯರಿಗೆ ಸೇನೆ ಸೇರುವ ಅವಕಾಶಗಳನ್ನು ಮಾತ್ರ ನಿರಾಕರಿಸಲಾಗಿದ್ದಿತು. ಇದೊಂದು ದ್ರೋಹವಾಗಿದೆ ಎಂದು ಅವತ್ತಿನ ಭಾಷಣದಲ್ಲಿ ತಮ್ಮ ಭಾವನೆಗಳನ್ನು ಹೊರಹಾಕಿದರು. ಬ್ರಿಟಿಷರ ಈ ನೀತಿಯನ್ನು ನಾವು ಪ್ರಶ್ನಿಸಲೇಬೇಕಾಗಿದೆ ಎಂದು ಎಲ್ಲರಲ್ಲಿ ಮನವಿ ಮಾಡಿದರು. ನೆಪೋಲಿಯನ್ ಯುದ್ಧದಲ್ಲಿ ಫ್ರೆಂಚ್ ಸೇನೆಯನ್ನು ಎದುರಿಸುವಲ್ಲಿ ಬ್ರಿಟಿಷ್ ಸೇನೆ ನಿರತವಾಗಿದ್ದಾಗ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಉರುಳಿ ಬೀಳದಂತೆ ಕಾವಲಿದ್ದಿದ್ದು ಅಸ್ಪೃಶ್ಯ ಸೈನಿಕರೇ ಎಂಬುದನ್ನು ಬ್ರಿಟಿಷ್ ಆಡಳಿತ ಮರೆಯಬಾರದು ಎಂದು ಗುಡುಗಿದರು. ಅಂಬೇಡ್ಕರ್ ತಮ್ಮ ಭಾಷಣವನ್ನು ಹೀಗೆ ಮುಂದುವರಿಸುತ್ತಾ, ಚಿರಕಾಲ ಉಳಿಯುವಂಥ ಪ್ರಗತಿಯನ್ನು ಸಾಧಿಸಬೇಕಾದರೆ ನಾವು 3 ವಿವಿಧ ಶುದ್ಧಿಗೆ ನಮ್ಮನ್ನು ಒಳಪಡಿಸಿಕೊಳ್ಳಬೇಕು. ಅದು ತುಂಬ ಅವಶ್ಯಕವೂ ಕೂಡ. ಮೊದಲನೆಯದಾಗಿ ನಮ್ಮ ನಡವಳಿಕೆಯನ್ನು ಬದಲಿಸಿಕೊಳ್ಳಬೇಕು. ಎರಡನೆಯದಾಗಿ ನಮ್ಮ ಭಾವನೆಗಳಿಗೆ ಹೊಸ ದನಿ ನೀಡಬೇಕು. ಮೂರನೆಯದಾಗಿ ನಮ್ಮ ವಿಚಾರಗಳನ್ನು ನವೀಕರಿಸಿಕೊಳ್ಳಬೇಕು. ಸತ್ತ ದನಗಳ ಮಾಂಸ, ಎಂಜಲು ಪದಾರ್ಥ ತಿನ್ನುವುದನ್ನು ಬಿಟ್ಟು ಬಿಡುವ ಪ್ರಮಾಣವನ್ನು ಈ ಕ್ಷಣವೇ ಮಾಡಿರಿ. ನಮ್ಮಲ್ಲೇ ಇರುವ
ಕೀಳು ಮೇಲು ಭಾವನೆಯನ್ನು ಕಿತ್ತೊಗೆಯುವ ಪ್ರತಿಜ್ಞೆಯನ್ನು ಈಗಲೇ ಮಾಡಿರಿ ಎಂದು ತಮ್ಮ ಭಾಷಣಗಳನ್ನು ಬಹಳ ಭಾವನಾತ್ಮಕವಾಗಿ ನಿಮ್ನ ವರ್ಗದ ಜನರಲ್ಲಿ ತುಂಬಿದರು. ತಮ್ಮ ಭಾಷಣವನ್ನು ಮುಂದುವರಿಸುತ್ತಾ, ಸ್ವಸಹಾಯವನ್ನು ರೂಢಿಸಿಕೊಂಡು ಆತ್ಮಗೌರವವನ್ನು ಮತ್ತೆ ಪಡೆದುಕೊಂಡು ಸ್ವ ಅರಿವನ್ನು ಸಾಧಿಸಿದಾಗಲೇ ನಮ್ಮ ಜೀವನ ಮಟ್ಟ ಹೆಚ್ಚುತ್ತದೆ ಎಂದು ಅಲ್ಲಿನ ಜನರಿಗೆ ಕರೆ ನೀಡಿದರು. ಬ್ರಿಟಿಷ್ ಆಡಳಿತ, ಭೂಸೇನೆ, ವಾಯುಸೇನೆ ಹಾಗೂ ಜಲಸೇನೆಗಳಲ್ಲಿ ಸೇರುವ ಹಕ್ಕಿಗಾಗಿ ಅಸ್ಪೃಶ್ಯರು ಹೋರಾಡಬೇಕು. ತುಂಡು ರೊಟ್ಟಿ ಆಸೆಗೆ ತಮ್ಮ ಹಕ್ಕುಗಳನ್ನು ಮಾರಾಟ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು. ಅವಮಾನಕರ ಪದ್ಧತಿಗಳನ್ನು ಧಿಕ್ಕರಿಸಬೇಕು. ವತನ್ ಪದ್ಧತಿಗೆ ತಿಲಾಂಜಲಿ ನೀಡಬೇಕು. ಕೃಷಿಗಾಗಿ ಭೂಮಿಯನ್ನು ಪಡೆಯಬೇಕು. ತಮ್ಮ ಜೀವನ ಮಟ್ಟಕ್ಕಿಂತ ತಮ್ಮ ಮಕ್ಕಳ ಜೀವನ ಮಟ್ಟ ಉತ್ತಮವಾದುದಾಗಿರಬೇಕೆಂದು ಬಯಸದ ತಂದೆ ತಾಯಿಗಳಿಗೂ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಎಂಬ ಮಾರ್ಮಿಕ ಮಾತುಗಳ ಮೂಲಕ ತಮ್ಮ ಭಾಷಣವನ್ನು ಮುಕ್ತಾಯಗೊಳಿಸಿದರು. ಮತ್ತೊಮ್ಮೆ ಕೋಟ್ ಮಾಡ್ತೇನೆ. ತಮ್ಮ ಜೀವನ ಮಟ್ಟಕ್ಕಿಂತ ತಮ್ಮ ಮಕ್ಕಳ ಜೀವನ ಮಟ್ಟ ಉತ್ತಮವಾದುದಿರಬೇಕೆಂದು ಬಯಸದ ತಂದೆ ತಾಯಿಗಳಿಗೂ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸ ಇರುವುದಿಲ್ಲ ಎಂಬ ಮಾತನ್ನು ತುಂಬ ಮಾರ್ಮಿಕವಾಗಿ ನುಡಿಯುತ್ತಾ ತಮ್ಮ ಭಾಷಣವನ್ನು ಮುಕ್ತಾಯ ಮಾಡಿದರು. ಹೀಗೆ ಅಂಬೇಡ್ಕರ್ ಅವರು ತಮ್ಮ ಭಾಷಣಗಳನ್ನು ತಮ್ಮ ನಿಮ್ನ ವರ್ಗದ ಜನಸಮುದಾಯಗಳ ಮೇಲೆ ಅರ್ಥಬದ್ಧವಾಗಿ, ಕೃತಿಬದ್ಧವಾಗಿ ತಮ್ಮ ಹಕ್ಕುಗಳು ಯಾವುವು, ನಾವು ಹೇಗಿರಬೇಕು, ಹೇಗಿದ್ದರೆ ಈ ಸಮಾಜದಲ್ಲಿ ಸ್ವಾಸ್ಥ್ಯ ಜೀವನ ನಡೆಸಬಹುದು ಎಂಬುದನ್ನು ಅರ್ಥ ಮಾಡಿಸುವಲ್ಲಿ ಸಫಲರಾಗುತ್ತಿದ್ದರು. ಇಷ್ಟೇ ಅಲ್ಲದೆ ಇನ್ನು ಮುಂದೆ ನಾವು ಮಾಡಬೇಕಾದ ಕಾರ್ಯಗಳಂಥವು, ಯಾವ ಯಾವ ಅಂಶಗಳನ್ನು ನಮ್ಮ ಹೃದಯದಲ್ಲಿ ನಮ್ಮ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ, ಆ ಮೂಲಕ ನಾವು ಹೋರಾಟವನ್ನು ಹೇಗೆ ಮುಂದುವರಿಸಬೇಕಾಗಿದೆ, ಎಲ್ಲ ವಿಚಾರಗಳನ್ನು ಅತ್ಯಂತ ವಿನಯಪೂರ್ವವಾಗಿ ನಮ್ರವಾಗಿ ನಿಮ್ನ ವರ್ಗದ ಎಲ್ಲ ಜನರಿಗೆ ಅರ್ಥ ಮಾಡಿಸುತ್ತಿದ್ದರು. ಅಂಬೇಡ್ಕರ್ ಅವರು ಸಮಾವೇಶದ ಕೊನೆಯಲ್ಲಿ ಅತ್ಯಂತ ಪ್ರಮುಖವಾದ ಕೆಲವು ಮಾತುಗಳನ್ನು ನಿಮ್ನ ವರ್ಗದ ಜನರ ಮುಂದೆ ಪ್ರಸ್ತಾಪ ಮಾಡಿದರು. ಅವುಗಳನ್ನು ನಾನು ಪಾಯಿಂಟ್ ಮಾಡ್ತೇನೆ ನೋಡಿ. ಮೊದಲನೆಯದಾಗಿ, ಅಸ್ಪೃಶ್ಯರು ತಮ್ಮ ನಾಗರಿಕ ಹಕ್ಕುಗಳನ್ನು ಪಡೆದುಕೊಳ್ಳಲು ನೆರವಾಗಬೇಕು. ಎರಡನೆಯದಾಗಿ, ಅಸ್ಪೃಶ್ಯರನ್ನು ಕೆಲಸಕ್ಕೆ ಇಟ್ಟುಕೊಳ್ಳಬೇಕು. ಮೂರನೆಯದಾಗಿ, ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಅನ್ನದಾನ ನೀಡಬೇಕು. ನಾಲ್ಕನೆಯದಾಗಿ, ತಮ್ಮ ಸತ್ತ ಪ್ರಾಣಿಗಳನ್ನು ತಾವೇ ಹೂಳಬೇಕು. ಐದನೆಯದಾಗಿ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ನೀಡಬೇಕು. ಇದರ ಜೊತೆಗೆ ಇನ್ನೂ ಹಲವು ಅಂಶಗಳನ್ನು ಸೇರಿಸುತ್ತಾ, ಆರನೆಯದಾಗಿ, ಸತ್ತ ಪ್ರಾಣಿಯ ಮಾಂಸವನ್ನು ತಿನ್ನುವುದನ್ನು ವಿಶೇಷ ಕಾನೂನಿನ ಮೇರೆಗೆ ನಿಷೇಧಿಸಬೇಕು. ಏಳನೆಯದಾಗಿ, ಮದ್ಯಪಾನ ನಿಷೇಧ ಜಾರಿಗೊಳ್ಳಬೇಕು. ಎಂಟನೆಯದಾಗಿ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಬೇಕು. ಒಂಬತ್ತನೆಯದಾಗಿ,
ನಿಮ್ನ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಸಹಾಯಧನ ನೀಡಬೇಕು. 10ನೆಯದಾಗಿ ಲೋಕಲ್ ಸಂಸ್ಥೆಗಳಿಗೆ ಮತ್ತು ಪುರಸಭೆಗಳಿಗೆ ತಾಕೀತು ಮಾಡಿ ಬೋಲೆ ನಿರ್ಣಯವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಆದೇಶಿಸಬೇಕು. ಈ 10 ಅಂಶಗಳನ್ನು ಒಳಗೊಂಡಂಥ ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನು ಸರ್ಕಾರದ ಮುಂದೆ ಬಹಳ ಗಂಭೀರವಾಗಿ ಒತ್ತಾಯ ಮಾಡಿದರು. ಸವರ್ಣೀಯರು ಇದನ್ನ ಪುರಸ್ಕರಿಸಬೇಕೆಂದು ಕೇಳಿಕೊಂಡರು. ಸಮಾವೇಶದ ಮೊದಲನೇ ದಿನ ಇಂತಹ 10 ಹಲವು ವಿಚಾರಗಳು ಅಂಬೇಡ್ಕರ್ ಬಾಯಿಯಿಂದ ಅತ್ಯಂತ ದೃಢ ಮಾತುಗಳಾಗಿ ಹೊರಬಿದ್ದವು. ಇವುಗಳು ಈಡೇರಲೇಬೇಕೆಂಬ ಒತ್ತಾಯ ಅವರ ಮನದಾಳದಲ್ಲಿ ನಿಂತಂತಿತ್ತು. ಆ ಸಮಾವೇಶದಲ್ಲಿ ನೆರೆದಿದ್ದಂತಹ ಕೆಲವು ಸವರ್ಣೀಯರು ನಿಮ್ನ ವರ್ಗಗಳು ನಡೆಸುವ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವ ದಿಸೆಯಲ್ಲಿ ನಡೆಸುವ ಹೋರಾಟಕ್ಕೆ ನಾವು ಕೂಡ ಬೆಂಬಲವನ್ನು ನೀಡುತ್ತೇವೆ ಎಂದು ಘೋಷಿಸಿದರು. ಆ ಮಟ್ಟಕ್ಕೆ ಅಂಬೇಡ್ಕರ್ ಅವರ ಮಾತು ಅವರನ್ನು ಮನಮುಟ್ಟಿತ್ತು. ಅದೇ ರಾತ್ರಿ ಸಭೆ ಸೇರಿದ ಕಾರ್ಯಕಾರಿ ಸಮಿತಿಯು ಸಮಾವೇಶದ ಎಲ್ಲ ಜನರು ಒಂದಾಗಬೇಕು, ಚೌಡಾರ್ ಕೆರೆಗೆ ಹೋಗಬೇಕು, ಅಲ್ಲಿ ನೀರನ್ನು ಮುಟ್ಟುವ ಹಕ್ಕನ್ನು ಚಲಾಯಿಸಲೇಬೇಕು, ಈ ರೀತಿಯಾದ ನಿರ್ಣಯಗಳನ್ನು ಕೈಗೊಂಡರು. ಮರುದಿನ ಸಮಾವೇಶದ ಮೊದಲು ಅಧಿವೇಶನದಲ್ಲಿ ಮಾರನೆಯ ದಿನಕ್ಕೆ ಸಮಾವೇಶದ ಮೊದಲು ಅಧಿವೇಶನದಲ್ಲಿ ಹಿಂದಿನ ರಾತ್ರಿ ಕೈಗೊಂಡಿದ್ದ ನಿರ್ಣಯವನ್ನು ಮಂಡಿಸಲಾಯಿತು. ಈ ನಿರ್ಣಯವನ್ನು ಮಂಡಿಸುವ ಸಂದರ್ಭದಲ್ಲಿ ಹಿಂದೂ ಸವರ್ಣೀಯ ಕೆಲವು ಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದ್ದಿತು. ಅವರು ವೇದಿಕೆಗೆ ಬಂದು ತಮ್ಮ ಅಭಿಪ್ರಾಯಗಳನ್ನು ಹೇಳುವಂತೆ ಕರೆಯಲಾಯಿತು. ಅದರಲ್ಲಿ ಕೆಲವು ಪ್ರತಿನಿಧಿಗಳು ವೇದಿಕೆಗೆ ಬಂದು ಅಂತರ್ಜಾತೀಯ ವಿವಾಹವನ್ನು ಪುರಸ್ಕರಿಸುವ ನಿರ್ಣಯವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ನಿರ್ಣಯಗಳಿಗೆ ತಮ್ಮ ಬೆಂಬಲ ಇರುವುದೆಂದು ಘೋಷಿಸಿದರು. ಆ ಮಟ್ಟದಲ್ಲಿ ಅಂಬೇಡ್ಕರರ ಮಾತುಗಳು ಅವರ ಮನಸ್ಸನ್ನು ಮುಟ್ಟಿದ್ದವು. ಮಹಾಡ್ನ ಚೌಡಾರ್ ಕೆರೆಯ ನೀರನ್ನು ಮುಟ್ಟುವ ಹಕ್ಕು ಅಸ್ಪೃಶ್ಯರಿಗಿದೆ ಎಂದು ಸುಮಾರು 3 ವರ್ಷಗಳ ಹಿಂದೆಯೇ, ಅಂದರೆ 1927ಕ್ಕಿಂತ 3 ವರ್ಷಗಳ ಹಿಂದೆಯೇ ಮಹಾಡ್ನ ಪುರಸಭೆ ಒಂದು ಆದೇಶವನ್ನು ಹೊರಡಿಸಿತ್ತು. ಆದರೆ ಅದು ಜಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ಚೌಡಾರ್ ಕೆರೆಯ ನೀರನ್ನು ಮುಟ್ಟಬಹುದು ಎಂದು ನಿರ್ಣಯಿಸಲಾಯಿತು. ಎಲ್ಲ ಸದಸ್ಯರು ಸಮಾವೇಶವನ್ನು ಒಗ್ಗೂಡಿಸಿಕೊಂಡು ಸಮಾವೇಶದಲ್ಲಿ ನೆರೆದಿದ್ದ ಸಹಸ್ರಾರು ಮಂದಿ ಸದಸ್ಯರುಗಳು ಚೌಡಾರ್ ಕೆರೆಯತ್ತ ಸಾಗಿದರು. ಅದೊಂದು ಅಪೂರ್ವ ಸಂದರ್ಭವಾಗಿದ್ದಿತು. ಆ ಪ್ರಸಂಗವು ಅತ್ಯಂತ ಗಾಢ ಪರಿಣಾಮವನ್ನು ಬೀರುವಂಥದ್ದಾಗಿದ್ದಿತು. ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಕೋಟ್ ಮಾಡಲೇಬೇಕಾಗಿದೆ. ಗುಲಾಮಗಿರಿ, ಜಾತಿ ಪದ್ಧತಿ, ಪುರೋಹಿತಶಾಹಿಗಳ ವಿರುದ್ಧ ಅಂಬೇಡ್ಕರ್ ಅಸ್ಪೃಶ್ಯರಲ್ಲಿ ಕಾಣಿಸಿಕೊಳ್ಳಲಾರಂಭಿಸಿದ ಅಪ್ರತಿಮ ಜಾಗೃತಿಯ ದಿಟ್ಟ ಸಂಕೇತವಾಗಿದ್ದರು. ಯಾವ ಕೆರೆಯ ನೀರನ್ನು ಹಿಂದೂ ಸವರ್ಣೀಯರು, ಮುಸ್ಲಿಮರು, ಕ್ರೈಸ್ತರು,
ಅನ್ಯ ಧರ್ಮೀಯರು, ಪ್ರಾಣಿ ಪಕ್ಷಿಗಳು ಮುಟ್ಟಬಹುದಾಗಿದ್ದೋ ಆ ಕೆರೆಯ ನೀರನ್ನು ಅಸ್ಪೃಶ್ಯರು ಮುಟ್ಟುವ ಹಾಗಿರಲಿಲ್ಲ. ತಮ್ಮ ದೇವರುಗಳನ್ನೇ ಪೂಜಿಸುತ್ತಿದ್ದರು. ಹಿಂದೂ ಸವರ್ಣೀಯರಿಗೆ ಅಸ್ಪೃಶ್ಯ ಹಿಂದೂಗಳು ಪರಕೀಯರಾಗಿದ್ದರು. ಶತಶತಮಾನಗಳಿಂದ ಅಸ್ಪೃಶ್ಯ ಹಿಂದೂಗಳು ಹಿಂದೂ ಸಮಾಜದ ಭಾಗವಾಗಿದ್ದರೂ ಹಿಂದೂ ಸವರ್ಣೀಯರ ಪಾಲಿಗೆ ಹೊರಗಿನವರಾಗಿಯೇ ಕಾಣಿಸುತ್ತಿದ್ದರು. ಈ ದಿನ ತಲತಲಾಂತರದಿಂದ ಅವಮಾನಕ್ಕೆ ಒಳಗಾಗಿ ಒಂದು ಕೆರೆಯ ನೀರನ್ನು ಬಳಸದಂತಾಗಿದ್ದಂಥ ಅಸ್ಪೃಶ್ಯರು, ನಿಮ್ನ ವರ್ಗದವರು ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದ ಸಂದರ್ಭದಲ್ಲಿ, ಯಾವ ಪ್ರತಿಫಲವನ್ನೂ ಪಡೆಯದಾಗಿದ್ದ ಸಂದರ್ಭದಲ್ಲಿ ಇಂದು ಅವರ ಮುಖದ ಮೇಲೆ ಅಪೂರ್ವ ಆತ್ಮಗೌರವವೊಂದು ರಾರಾಜಿಸುತ್ತಿದ್ದಿತು. ಶತಮಾನಗಳಿಂದ ದಮನಕ್ಕೊಳಗಾದ ಸಮುದಾಯಗಳಿಗೆ ಹೊಸ ಸ್ಥಾನಮಾನ ಒದಗಿಸುವ ಮೂಲಕ ಭಾರತದಲ್ಲಿ ಸಾಮಾಜಿಕ ಬದಲಾವಣೆಯನ್ನುಂಟು ಮಾಡಿ ವಿಶ್ವದ ಅತಿ ಕುರೂಪಿ ಕುಬ್ಜ ರಾಷ್ಟ್ರವೆನಿಸಿದ್ದ ಭಾರತಕ್ಕೊಂದು ಗೌರವದ ಸ್ಥಾನ ಸಲ್ಲಿಸುವ ಅನುಪಮ ಅವಕಾಶವು ಅಂಬೇಡ್ಕರಿಂದಾಗಿ ಒದಗಿ ಬಂದಿದ್ದಿತು. ತಮ್ಮ ಮಹಾನ್ ನೇತಾರರನ್ನು 4 ಸಾಲುಗಳಲ್ಲಿ ಹಿಂಬಾಲಿಸಿದ ಆ 10,000 ಅಂದು ನೆರೆದಿದ್ದಂಥ 10,000 ಅಸ್ಪೃಶ್ಯರು ಅನ್ಯಾಯವನ್ನು ಮೆಟ್ಟಿ ನಿಲ್ಲುವ ಮಾನವ ಶಕ್ತಿಯ ಅಭೀಪ್ಸೆಯ ಪರಮ ಸಂಕೇತವಾಗಿದ್ದರು. ಆ ಸಂದರ್ಭ ಇತಿಹಾಸದ ಪುಟಗಳಲ್ಲಿ ಸರಿಸಾಟಿ ಇಲ್ಲದ ಒಂದು ಸಾಧನೆಯ ಸಂಕೇತವಾಗಿದ್ದಿತು. ಎಲ್ಲರಲ್ಲೂ ಒಂದು ಭಾವಾವೇಶ ಮೆರೆಯುತ್ತಿದ್ದಿತು. ಅನ್ಯಾಯದ ವಿರುದ್ಧ ಒಂದು ಸಾಮಾಜಿಕ ಹೋರಾಟವನ್ನು ನಾವು ಮಾಡುತ್ತಿದ್ದೇವೆ ಎಂತಕ್ಕಂಥ ಆತ್ಮಸ್ಥೈರ್ಯ ಅವರಲ್ಲಿದ್ದಿತು. ಅಂದಿಗೆ ಒಂದು ಸಮಾವೇಶದ ಸಂಘಟನೆ ಇಷ್ಟೊಂದು ಮಹತ್ವವಾಗಿ ಅಷ್ಟೊಂದು ಜನರನ್ನು ಸೇರಿಸುವುದು ತುಂಬ ಕಷ್ಟಕರವಾಗಿದ್ದಿತು. ರಾಜಕೀಯ ಉದ್ದೇಶಗಳಿಗೆ ಸೇರುತ್ತಿದ್ದ ಜನರು ಇಂದು ಒಂದು ಸಾಮಾಜಿಕ ಹೋರಾಟಕ್ಕೆ ಸೇರಿದ್ದರು. ಸಮಾಜದ ಕಂದಾಚಾರ, ಅಂಧಶ್ರದ್ಧೆ, ಅಮಾನವೀಯ ಆಚರಣೆಗಳು, ಅಸಂಬದ್ಧ ಪದ್ಧತಿಗಳು ಎಲ್ಲಗಳನ್ನ ಹೊಡೆದೋಡಿಸುವ ಒಂದು ನಿರ್ಣಯಕ್ಕೆ ಇಷ್ಟೊಂದು ಜನರು ಸೇರುತ್ತಿದ್ದುದು ಬಹಳ ವಿಶೇಷವಾಗಿದ್ದಿತು. ಹಳ್ಳಿಗಾಡಿನಲ್ಲಿ, ಕಾಡುಮೇಡುಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ಬಯಲು ಕಣಿವೆಗಳಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿ, ಹುಲ್ಲಿನಲ್ಲಿ ಹುಲ್ಲಾಗಿ ಹೋಗಿ, ದಮನಿಗಳಲ್ಲಿ ರಕ್ತವನ್ನು ಶತಮಾನಗಳಿಂದ ಸುರಿಸುತ್ತಾ ದಮನ, ಅನ್ಯಾಯ, ಬಡತನ, ಅಸಮಾನತೆಗೆ ಬಲಿಯಾದ ಜನಸಮುದಾಯಗಳ ಪ್ರತಿನಿಧಿಗಳಾಗಿ 10,000 ಅಸ್ಪೃಶ್ಯರು ಬೀದಿಗಳಲ್ಲಿ ಸಾಗುತ್ತಿದ್ದರು. ಸ್ವಾತಂತ್ರ್ಯವು ಕೊಡುಗೆಯಾಗಿ ಎಂದೂ ಸಿಗುವುದಿಲ್ಲ, ಅದನ್ನು ಹೋರಾಟದ ಮುಖಾಂತರ ಪಡೆದುಕೊಳ್ಳಬೇಕಾಗುತ್ತದೆ ಎಂಬ ವಿಶ್ವಮಾನ್ಯ ಸತ್ಯವನ್ನು ಸ್ವಯಂ ಸಿದ್ಧವಾಗುತ್ತಿದ್ದಂತೆ ತೋರಿಸುತ್ತಿದ್ದರು. ಅನ್ಯಾಯದ ವಿರುದ್ಧ ಸಿಡಿದು ನಿಂತ ಶಕ್ತಿಯೇ ಮನುಷ್ಯ ರೂಪ ತಾಳಿ ಚಲಿಸುತ್ತಿದ್ದಂತೆ ಕಾಣುತ್ತಿದ್ದಿತು. ಇಂತಹ ಅತ್ಯಂತ ಉತ್ಸಾಹದಿಂದ ಮುಂದುವರಿದ ಸಹಸ್ರಾರು ಸಂಖ್ಯೆಯ ಜನರು ಅತ್ಯುತ್ಸಾಹದಿಂದ, ಹರ್ಷೋದ್ಗಾರದಿಂದ ಮೆರವಣಿಗೆಯಲ್ಲಿ ಶಿಸ್ತಿನಿಂದ ಸಾಗುತ್ತಾ ಚೌಡಾರ್ ಕೆರೆಗೆ ಬಂದು ತಲುಪಿದರು. ಮಹಡ್ನ ಚೌಡಾರ್ ಕೆರೆ ತುಂಬ ವಿಶಾಲವಾದಂಥ ಪ್ರದೇಶವಾಗಿದ್ದಿತು. ಅಂದು ನೀರು ಮುಟ್ಟುವುದು, ಪೂಜಾ ಸ್ಥಾನ ಪ್ರವೇಶಿಸುವುದು, ಗ್ರಂಥಾಲಯ ಪ್ರವೇಶಿಸುವುದು, ಆಸ್ಪತ್ರೆ ಸೇವೆ ಪಡೆಯುವುದು, ಹೀಗೆ
ಎಲ್ಲಿ ನಿಷೇಧವಿದ್ದಿತೋ ಅಂತಹ ನಿಷೇಧದ ಪ್ರದೇಶಗಳಿಗೆ ಭೇಟಿ ಕೊಡುವುದೆಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದರು. ಇಡೀ ಸಮಾವೇಶವು ಅಂಬೇಡ್ಕರರ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಿದ್ದಿತು. ಅಂದು ತಮ್ಮದೇ ತಾಯ್ನಾಡಿನವರನ್ನು ಹಂದಿ, ನಾಯಿ, ಬೆಕ್ಕುಗಳಿಗಿಂತ ಕಡೆಯಾಗಿ ಕಂಡ ಹಿಂದೂ ಸವರ್ಣೀಯರ ಕ್ರೌರ್ಯವನ್ನು ಅಂಬೇಡ್ಕರ್ ಮುಂದಾಳತ್ವದಲ್ಲಿ ಸಹಸ್ರಾರು ಅಸ್ಪೃಶ್ಯರು ಸಾರ್ವಜನಿಕವಾಗಿ ಧಿಕ್ಕರಿಸುವ ಅಪೂರ್ವ ಪ್ರಕರಣವೊಂದನ್ನು ಸಾಬೀತುಪಡಿಸುತ್ತಿದ್ದರು. ಎಲ್ಲರೂ ಚೌಡಾರ್ ಕೆರೆಯ ಸುತ್ತ ಬಂದು ನಿಂತರು. ಇತಿಹಾಸದ ಪುಟಗಳಲ್ಲಿ ಈ ಛಾಯಾಚಿತ್ರಗಳು ಅತ್ಯಂತ ಹೆಸರು ಪಡೆದುಕೊಂಡಿವೆ. 10,000 ಜನರು ಇಂಥ ಒಂದು ಹೋರಾಟಕ್ಕೆ ಆ ಕಾಲದಲ್ಲೇ ನೆರೆದಿದ್ದರು ಎಂದರೆ ಅದೊಂದು ಮಹತ್ವದ ವಿಷಯವಾಗಿದ್ದಿತು. ಅಂಬೇಡ್ಕರ್ ಅವರು ಮೊದಲು ಕೆರೆಯ ನೀರನ್ನು ಮುಟ್ಟಿದರು. ಎಲ್ಲರೂ ಈ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಅನಂತರ ಅಲ್ಲಿ ನೆರೆದಿದ್ದಂಥ ಸಾವಿರಾರು ಜನ ಮೆರವಣಿಗೆಕಾರರು ತಮ್ಮ ಭಾವನೆಗಳನ್ನು ತಡೆದುಕೊಳ್ಳಲಾಗದೆ ನೀರನ್ನು ಮುಟ್ಟುವುದಕ್ಕೆ ಮುಂದಾದರು. ಅಂದು ಹಿಂದೂ ಸವರ್ಣೀಯರು ಮಾಡುತ್ತಿದ್ದ ಹೀನ ನಡವಳಿಕೆಯನ್ನು ಹುಮ್ಮನಸ್ಸಿನಿಂದ ಹೊಸಕು ಹಾಕಲಾಯಿತು. ತಮ್ಮ ನಾಗರಿಕ ಹಕ್ಕನ್ನ ಚಲಾಯಿಸಿದ ಬಳಿಕ ಅಲ್ಲಿ ಸೇರಿದ್ದ ಎಲ್ಲ ಮೆರವಣಿಗೆಕಾರರು ಸಮಾವೇಶದ ಸ್ಥಳಕ್ಕೆ ಮತ್ತೆ ಬಂದು ಸೇರಿದರು. ಮಹಾಡ್ನ ಶಾಸನ ಸಭೆಯ ನಿರ್ಣಯಗಳು, ಕಾಂಗ್ರೆಸ್ಸಿನ ಕೆಲವು ಗೊತ್ತುವಳಿಗಳು, ಗಾಂಧಿಯ ಭಾಷಣಗಳು ಅಂದು ನಿರ್ಜೀವವಾಗಿದ್ದವು. ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇರಿಸಿದ ಈ ಸಮಾವೇಶವು ಅತ್ಯಂತ ಮೌನ ಕ್ರಾಂತಿಯಾಗಿ ನಡೆಯುತ್ತಾ ದೇಶದ 6 ಕೋಟಿ ದಲಿತರ ಬದುಕಿನಲ್ಲಿ ಅನನ್ಯವಾದ ಆಶಾಭಾವನೆಯನ್ನು ಅಂದು ಕಂಡಂತಿತ್ತು. ಶತಮಾನಗಳಿಂದ ಜಡ್ಡುಗಟ್ಟಿ ಹೋಗಿದ್ದ ಹಿಂದೂ ಸಮಾಜದ ಸನಾತನವಾದಿ ಬಿಳಿಲುಗಳಿಗೆ ಅವತ್ತಿನ ದಿನ ಬೆಂಕಿ ಇಟ್ಟಂತಿತ್ತು. ಹೀಗೆ ಜನರು ತಮ್ಮ ಹಕ್ಕುಗಳನ್ನು ಚಲಾಯಿಸಿದ ಹರ್ಷದಲ್ಲಿ, ಖುಷಿಯಲ್ಲಿ, ಸಂತೋಷದಲ್ಲಿ ಮಿಂದು ಮತ್ತೆ ಸಮಾವೇಶದ ಸ್ಥಳಗಳಿಗೆ ಆಗಮಿಸುತ್ತಿದ್ದರು. ವಿದ್ಯಾರ್ಥಿಗಳೇ, ಚೌಡಾರ್ ಕೆರೆಯ ನೀರನ್ನು ಮುಟ್ಟಿದ ಆ 10,000 ಜನರು ತಮ್ಮ ಆತ್ಮತೃಪ್ತಿಯೊಂದಿಗೆ ಸಮಾವೇಶದ ಜಾಗವನ್ನು ತಲುಪಲು ಮುಂದಾಗಿದ್ದರು. ಇಂಥ ಸಂದರ್ಭದಲ್ಲಿ ನಡೆದ ಘಟನೆಯೊಂದು ನಮ್ಮೆಲ್ಲರ ಮನಸ್ಸನ್ನು ಕಲಕುವಂತಿದೆ. ಯಾವುದೋ ಒಂದೊಂದು ಕಾರಣಕ್ಕೆ ನಡೆಯುವ ಈ ಘಟನೆಗಳು ನಮ್ಮನ್ನು ಅತ್ಯಂತ ಕ್ರೋಧವಾಗಿ ಬಿಡಿಸುತ್ತವೆ. ನಮ್ಮನ್ನು ಅತ್ಯಂತ ಕ್ರೂರಿಗಳನ್ನಾಗಿ ಬಿಡಿಸುತ್ತವೆ. ಇಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಗೆದ್ದಂಥವರು ಅಂಬೇಡ್ಕರ್ ಅವರು. ಬನ್ನಿ, ಮಹಾಡ್ನಲ್ಲಿ ಮತ್ತೆ ನಡೆದಂಥ ಘಟನೆ ಏನು, ಸಮಾವೇಶ ಯಾವ ರೀತಿಯಲ್ಲಿ ಅಂತ್ಯವಾಗುವ ಕಡೆಗೆ ಹೊರಟಿತು, ಸಮಾವೇಶದ 10,000 ಜನರ ಮನಸ್ಸಿನಲ್ಲಿ ಯಾವ ಭಾವನೆಗಳು ಮೂಡಿದವು, ಮಹಾಡ್ನ ಸವರ್ಣೀಯರ ಮನಸ್ಸಿನಲ್ಲಿ ಯಾವ ಭಾವನೆಗಳು ಮೂಡಿದವು ಎಂಬುದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. ಬನ್ನಿ ಹೋಗೋಣ, ಮಹಾಡ್ನಲ್ಲಾದಂಥ ಘಟನೆಯನ್ನು ನೋಡೋಣ.